ಬಿಜೆಪಿಯ ಬದ್ಧ ವೈರಿಗಳು ಒಂದಾದ ಕ್ಷಣ ಬಿಎಸ್ವೈ ಮನೆಗೆ ಬಂದ್ರು ಬಿಎಲ್ ಸಂತೋಷ್. ಬಿಎಸ್ವೈ ಅಧಿಕಾರದಲ್ಲಿದ್ದಾಗ ಹಾವು ಮುಂಗ್ಸಿಯಾಗಿದ್ರು. ಬಿಎಸ್ವೈ ಮನೆಗೆ ಬಂದಿದ್ದಾರೆ ಬಿಎಲ್ ಸಂತೋಷ್. ಬಿಎಸ್ವೈ ಅಧಿಕಾರದಲ್ಲಿದ್ದಾಗ ಹಾವು ಮುಂಗಸಿ ರೀತಿಯಲ್ಲಿದ್ರು. ಯಡಿಯೂರಪ್ಪೋತ್ಸವ ಮುನ್ನವೇ ಪರಸ್ಪರ ಭೇಟಿಯಾಗಿದ್ದಾರೆ. ಒಟ್ಟಿಗೆ ಕುಳಿತು ಉಪಹಾರ ಸೇವಿಸಿದ್ದಾರೆ ಮಹಾನಾಯಕರು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸುವ ಬಗ್ಗೆ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 50 ವರ್ಷಗಳ ಯಶಸ್ವಿ ರಾಜಕಾರಣಕ್ಕೆ ಕುರಿತು ಈ ವೇಳೆ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವೇಳೆ ಬಿಎಸ್ವೈಗೆ ಬಿಎಲ್ ಸಂತೋಷ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸ್ಫೂರ್ತಿ ಎಂದಿದ್ದಾರೆ ಬಿಎಸ್ವೈ. ಯಡಿಯೂರಪ್ಪೋತ್ಸವಕ್ಕೆ ಆಗಮಿಸ್ತಾರ ಬಿಎಲ್ ಸಂತೋಷ್. ಬಿಜೆಪಿಯ ಬದ್ಧ ವೈರಿಗಳು ಒಂದಾದ ಕ್ಷಣ ಬಿಎಸ್ವೈ ಮನೆಗೆ ಬಂದ್ರು ಬಿಎಲ್ ಸಂತೋಷ್. ಬಿಎಸ್ವೈ ಅಧಿಕಾರದಲ್ಲಿದ್ದಾಗ ಹಾವು ಮುಂಗಸಿ ರೀತಿಯಲ್ಲಿದ್ರು ಇಬ್ಬರು ನಾಯಕರು. ಯಡಿಯೂರಪ್ಪೋತ್ಸವ ಮುನ್ನವೇ ಈಗ ಪರಸ್ಪರ ಭೇಟಿಯಾಗಿದ್ದಾರೆ. ಒಟ್ಟಿಗೆ ಕುಳಿತು ಉಪಹಾರವನ್ನ ಸೇವಿಸಿದ್ದಾರೆ ಮಹಾನಾಯಕರು. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸುವ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 50 ವರ್ಷಗಳ ಯಶಸ್ವಿ ರಾಜಕೀಯ ಪಯಣದ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ಈ ವೇಳೆ ಬಿಎಸ್ವೈಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಂತೋಷ್ ಅವರು. ಸಂತೋಷ್ ಜಿ ಅವರ ಸಂಘಟನಾ ಸಾಮರ್ಥ್ಯ ಮತ್ತು ಚತುರತೆ ಬಗ್ಗೆ ಕೂಡ ಈಗ ಮಾತನಾಡಿರುವಂತದ್ದು. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಈಗ ಬಿಎಸ್ವೈ ಅವರು ಸ್ಫೂರ್ತಿಯಾಗಿದ್ದಾರೆ ಅಂತ ಮಾತನಾಡಿದ್ದಾರೆ. ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಎಲ್ ಸಂತೋಷ್ ಅವರು. ಬಿಜೆಪಿಯ ಬದ್ಧ ವೈರಿಗಳಾಗಿದ್ರು, ಒಂದೇ ಪಕ್ಷದಲ್ಲೂ ಇದ್ರೂ ಕೂಡ ಮಹಾನಾಯಕರು ಹಾವು ಮುಂಗ್ಸಿಯ ರೀತಿಯಾಗಿ ಮಾತನಾಡ್ತಾ ಇದ್ರು. ಒಟ್ಟಿಗೆ ಕುಳಿತು ಉಪಹಾರವನ್ನ ಸೇವಿಸಿದ್ದಾರೆ ಮಹಾನಾಯಕರು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ಬಿಜೆಪಿ ಐತಿಹಾಸಿಕ ಗೆಲುವನ್ನ ಸಾಧಿಸುತ್ತೆ ಅಂತ ಆತ್ಮವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 50 ವರ್ಷಗಳ ಯಶಸ್ವಿ ರಾಜಕೀಯ ಕುರಿತು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಇದೇ ವೇಳೆ ಬಿಎಸ್ವೈ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು ಸಂತೋಷ್ ಅವರು. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸ್ಫೂರ್ತಿ ಅಂತ ಹೇಳಿದ್ರು. ಯಡಿಯೂರಪ್ಪೋತ್ಸವಕ್ಕೆ ಆಗಮಿಸ್ತಾರ ಬಿಎಲ್ ಸಂತೋಷ್ ಅವರು. ಇಬ್ಬರು ನಾಯಕರು ಒಂದಾಗಿದ್ದಾರೆ. ಈ ಮೂಲಕ ಇನ್ನೇನು ಕೆಲವೇ ದಿನಗಳಿದೆ ಯಡಿಯೂರಪ್ಪೋತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಡೆಯಲಿದೆ ಚಿತ್ರದುರ್ಗದಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಬಿಎಲ್ ಸಂತೋಷ್ ಅವರು ಬರ್ತಾರ. ಬಿಎಸ್ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗ ಸಿಎಂ ಆಗಿದ್ದಾಗ ಹಾವು ಮುಂಗಸಿ ರೀತಿಯಾಗಿ ಕಿತ್ತಾಟಗಳನ್ನ ಮಾಡ್ತಾ ಇದ್ರು. ಒಂದೇ ಪಕ್ಷದಲ್ಲಿದ್ದು ಒಂದೇ ಪಕ್ಷದ ನಾಯಕರಾಗಿದ್ರು ಕೂಡ ಅವರಿಬ್ಬರ ನಡುವೆ ಒಂದು ವಾಗ್ವಾದಗಳಿದ್ವು, ಹಾವು ಮುಂಗಸಿ ಆಗಿದ್ರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಯನ್ನ ಕಂಡಾಗ ಇಬ್ರು ಕೂಡ ಒಟ್ಟಿಗೆ ಕುಳಿತು ಒಳ್ಳೆಯ ಮಾತುಗಳನ್ನ ಚರ್ಚೆಗಳನ್ನ ಮಾಡಿದ್ದಾರೆ. ಜೊತೆಗೆ ಪಂಚರಾಜ್ಯದ ಚುನಾವಣೆಯನ್ನ ಕುರಿತು ಮಾತನಾಡಿದ್ದಾರೆ.